ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರ, ಪ್ರತಿ ತಿಂಗಳು ಪ್ರತಿ ರಾಶಿಯವರೆಗೂ ಒಂದಿಷ್ಟು ಶುಭ ಒಂದಿಷ್ಟು ಅಶುಭ ಇರುತ್ತೆ. ನಾನು ಜುಲೈ ತಿಂಗಳ ಮಾಸ ಭವಿಷ್ಯದ ವಿಡಿಯೋಗಳನ್ನು, ಮಕರ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಶುಭ ವಿಚಾರ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾನು ಮಕರ ರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ 5 ನಿಗೂಢವಾದ ಎಚ್ಚರಿಕೆಗಳನ್ನು ತಿಳಿಸಲಿದ್ದೇನೆ. ಸೊ ಏನೇನು ಸಮಸ್ಯೆ ಆಗಬಹುದು ಅಂತ ಮೊದಲೇ ನಾನು ನಿಮಗೆ ವಿಡಿಯೋ ಆರಂಭಕ್ಕೂ ಮುನ್ನವೇ ನಾನು ನಿಮಗೆ ಪ್ರಾರ್ಥನೆ ಮಾಡಿ ತಿಳಿಸ್ತಾ ಇದ್ದೇನೆ. ದಯವಿಟ್ಟು ನಾನು ನಿಮಗೆ ಇದನ್ನು ಹೆದರಿಸಲಿಕ್ಕೆ ವಿಡಿಯೋ ಮಾಡ್ತಾ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಬೇಕು, ಏನು ಸಮಸ್ಯೆ ಆಗಬಹುದು, ಏನು ಪರಿಹಾರ, ಇಷ್ಟನ್ನು ಮಾತ್ರ ನಾನು ತಿಳಿಸ್ತಾ ಇದ್ದೇನೆ. ನೀವು ಎಚ್ಚೆತ್ತುಕೊಳ್ಳಲಿ, ಆ ಪರ್ಟಿಕ್ಯುಲರ್ ಸಮಸ್ಯೆ ನಿಮಗೆ ಆಗದೇ ಇರಲಿ ಎನ್ನುವಂಥದ್ದು ನನ್ನ ಉದ್ದೇಶವಾಗಿರುತ್ತೆ. ನಿಮ್ಮನ್ನು ಹೆದರಿಸೋದು ನನ್ನ ಉದ್ದೇಶ ಆಗಿರಲ್ಲ. ಒಂದು, ಬಹುತೇಕ ಮಂದಿ ಇದನ್ನು ಅರ್ಥ ಮಾಡಿಕೊಂಡಿದ್ದಾರೆ, ಬಟ್ ಕೆಲವರಿಗೆ ಅದು ಅರ್ಥ ಆಗದೆ ಅದು ಏನೇನೋ ಮೆಸೇಜ್ ಪಾಸ್ ಆನ್ ಆಗುವ ಸಾಧ್ಯತೆ ಇರ್ತದೆ. ಅದರಿಂದ ಕ್ಲಾರಿಫಿಕೇಶನ್ ಕೊಟ್ಟು ನಾನು ಮುಂದುವರಿಬೇಕು ಅಂತ ವಿಚಾರವನ್ನು ತಿಳಿಸ್ತಾ ಇದ್ದೇನೆ ಅಷ್ಟೇ. ಸೊ ದಯವಿಟ್ಟು ಪ್ರತಿಯೊಬ್ಬ ಮಕರ ರಾಶಿಯವರಿಗೂ ಏನೇನು ಸಮಸ್ಯೆಗಳಾಗ್ಬಿಡಬಹುದು ಮುಂದಿನ ಜುಲೈನಲ್ಲಿ ಅಂತ ಗೊತ್ತಾಗಬೇಕು. ಅವರೆಲ್ಲರೂ ಅವರವರ ಸಮಸ್ಯೆಗಳಿಂದ ಹೊರಬರಬೇಕು, ಆ ಸಮಸ್ಯೆಗಳೇ ಆಗದಂತೆ ನೋಡ್ಕೊಳ್ಬೇಕು. ಸೊ ದಯವಿಟ್ಟು ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು ಅಂದರೆ ಅದು ನಿಮ್ಮ ಮೂಲಕನೇ ಸಾಧ್ಯ. ಸೊ ದಯವಿಟ್ಟು ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಅಂದರೆ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಮಕರ ರಾಶಿಯವರಾಗಿದ್ದು ಒಂದಿಷ್ಟು ಸರ್ವಿಸ್ ಪ್ರೊವೈಡರ್ ಅಥವಾ ಬಿಸ್ನೆಸ್ ಮ್ಯಾನ್ ಏನೋ ಆಗಿರ್ತೀರಿ. ನಿಮ್ಮ ಕೆಲಸ ಕಾರ್ಯಗಳು ನೀವು ಮಾಡಿಬಿಟ್ಟಿರ್ತೀರಿ, ನಿಮ್ಮ ಐಟಮ್ ನೀವು ಕೊಟ್ಬಿಟ್ಟಿರ್ತೀರಿ, ಬಟ್ ಆ ಲಾಭ ನಿಮಗೆ ಬರಬೇಕಲ್ಲ, ಪ್ರಾಫಿಟ್, ಅದನ್ನು ಕೇಳಲಿಕ್ಕೆ ಹೋಗ್ತೀರಿ, ಸಿಗೋದಿಲ್ಲ. ಜಗಳಗಳಾಗುತ್ತೆ, ಮನಸ್ತಾಪಗಳಾಗುತ್ತೆ. ಅರೆ, ನಿನಗೆ ನಾನು ಕೊಟ್ಟಿರೋ ಐಟಮಿನ ದುಡ್ಡು ಕೊಡಪ್ಪ, ನಾನು ಅದರ ಲಾಭದಲ್ಲೇ ಅಲ್ವಾ ಜೀವನ ಮಾಡಬೇಕು, ನಾನು ಬಾಡಿಗೆ ಕಟ್ಕೋಬೇಕು, ನಾನು ಕೆಲಸಗಾರರ ಸಂಬಳ ಕೊಟ್ಕೋಬೇಕು, ನನ್ನ EMIಗಳು ಕಟ್ಕೋಬೇಕು, ನನ್ನ ಕಷ್ಟ, ನನ್ನ ಹೆಂಡತಿ ಮಕ್ಕಳನ್ನ ನಾನು ಸಾಕೋಬೇಕು ಅಥವಾ ನನ್ನ ಇದು ಮಾಡ್ಕೋಬೇಕು ಅಂತಂದರೆ ಅದೆಲ್ಲ ಸಂಬಂಧ ಇಲ್ಲ. ಪ್ರಾಫಿಟ್ ಕೇಳಬೇಡ ಅನ್ನುವ ರೀತಿಯಲ್ಲಿ ವ್ಯವಹರಿಸ್ತಾರೆ ಕೆಲವರು ಜನ. ನಿಮಗೆ ತುಂಬ ದುಃಖ ಆಗುತ್ತೆ. ಅದು ನಾನೇನು ಕೇಳಿದೆ, ನಾನು ಮಾಡಿದ್ದನ್ನು ಕೇಳಿದ್ನಲ್ವಾ ಅಂತ. ಇನ್ನು ಕೆಲವರು ಸರ್ವಿಸ್ ಪ್ರೊವೈಡರ್ಸ್ ಆಗಿರ್ತಾರೆ. ಅವರು ಮಾಡಿರುವ ಕೆಲಸಕ್ಕೆ, ಅವರು ಮಾಡಿರುವ ಸೇವೆಗೆ, ಅಲ್ಲಿ ಸಲ್ಲಿಸಿರುವ ಸೇವೆಗೆ, ಅವರ ಇದಕ್ಕೆ ಆ ಕಷ್ಟ ನಾನು ಬಟ್ಟಿರೋ ಕಷ್ಟದ ಕೂಲಿ ನನಗೆ ಕೊಡಪ್ಪ ಅಂತಂದರೆ ಅದನ್ನು ಸಿಗೋದಿಲ್ಲ ಅವರಿಗೆ. ಅದರಿಂದ ಅವ್ರಿಗೆ ತುಂಬ ಇದಾಗುತ್ತೆ. ಅದನ್ನು ತಗೊಳ್ಳೋಕ್ಕೆ ತುಂಬ ಜಗಳಗಳು ಆಗುತ್ತೆ. ಕೇಳಿದ ತಕ್ಷಣ ನೀವು ಕೆಟ್ಟವರಾಗ್ಬಿಡ್ತೀರಾ. ನಿಮ್ಮ ಲಾಭವನ್ನು, ನಿಮ್ಮ ಶ್ರಮದ ಪ್ರತಿಫಲವನ್ನು ನೀವು ಕೇಳುವ ತನಕ ಒಳ್ಳೆಯವರು, ನೀವು ಐಟಮ್ಸ್ ಕೊಡೋ ತನಕ ಒಳ್ಳೆಯವರು, ನೀವು ಕೆಲಸ ಮಾಡಿಕೊಡೋ ತನಕ ಒಳ್ಳೆಯವರು. ಆಯ್ತಲ್ಲ, ಇದೆಲ್ಲ ಮಾಡಿದರೆ ನಂದೇನಿದೆ ಕೊಡಪ್ಪ ಅಂತ ಕೇಳಿದ್ರೆ ನೀವು ಕೆಟ್ಟವರು. ಯಾವ ನೋಡು ದುಡ್ಡು ದುಡ್ಡು ಅಂತ ಸಾಯ್ತಾ ಇರ್ತಾನೆ. ಈ ಥರ ನಿಮ್ಮ ಮೇಲೆ ಒಂದಿಷ್ಟು ಮುದ್ರೆಗಳು, ಆಪಾದನೆಗಳು. ಅಂದರೆ ನಿಮ್ಮ ಕಷ್ಟಾರ್ಜಿತ ನಿಮ್ಮ ಇದನ್ನು ಕೇಳೋದು ತಪ್ಪಾ? ಈ ಪ್ರಶ್ನೆ ನಿಮಗೆ ಬರ್ತದೆ. ಆದರೆ ಗ್ರಹಸ್ಥಿತಿನೇ ಹಾಗಿದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಜುಲೈ ತಿಂಗಳಲ್ಲಿ ಅದು ಬರೋದೂ ಇಲ್ಲ. ಎರಡನೇದಾಗಿ ನೀವು ಒಂಥರ ದುಡ್ಡು ಕೇಳಿ ಕೆಟ್ಟವರು, ಅಂದರೆ ನಿಮ್ಮ ಕಷ್ಟಾರ್ಥವನ್ನು ಕೇಳಿ ನೀವು ಕೆಟ್ಟವರಾಗ್ಬಿಡ್ತೀರಾ ಅಂತ ಕಂಡು ಬರ್ತಾ ಇದೆ. ಒಂದು ಸಿಂಪಲ್ ವಿಶೇಷ 2 ಪರಿಹಾರಗಳನ್ನ ಹೇಳ್ತೇನೆ. ಗಣಪತಿ ದೇವಸ್ಥಾನ, ಸುಬ್ರಹ್ಮಣ್ಯನ ದೇವಸ್ಥಾನ ಮನೆ ಹತ್ತಿರದಲ್ಲಿ ಎಲ್ಲಿದೆ, ದಯವಿಟ್ಟು ಆ ಒಂದು ದೇವಸ್ಥಾನಕ್ಕೆ, ಗಣಪತಿ ಹಾಗೂ ಸುಬ್ರಹ್ಮಣ್ಯ, ಪ್ರತಿ ದಿವಸ ಹೋಗಿ 2 ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ, ಕಾಲು ನೋವು ಬರ್ದನಕ ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಂಡು ಏನಾಗುತ್ತೋ ಅರ್ಚನೆಯೋ, ಕುಂಕುಮಾರ್ಚನೆಯೋ, ಗರಿಕೆ ಸಮರ್ಪಣೆಯೋ ಏನೋ ಒಂದು ನಿಮಗೆ ಆಗಿದ್ದು ಮಾಡಿ ನಮಸ್ಕಾರ ಮಾಡ್ಕೊಂಡು, ಪ್ರಾರ್ಥನೆ ಮಾಡ್ಕೊಂಡು, ಪ್ರಸಾದ ಕುಂಕುಮಾರ್ಚನೆ ಹಣೆಯಲ್ಲಿ ಇಟ್ಕೊಂಡು ಹೋಗಿ ಕೇಳಿ, ಬಹುಶಃ ಸುಗಮವಾಗಿಯೋ ಅಥವಾ ಪೂರ್ಣ ಆದರೂ ಸ್ವಲ್ಪನಾರು ಬರಬಹುದು. ಇಲ್ಲ ವಿಶೇಷ ಪರಿಹಾರನ ಈ ವಿಡಿಯೋ ಎಂಡಲ್ಲಿ ನೋಡಿ. ನಾನು ವಿಶೇಷ ಪರಿಹಾರ, ವಿಶೇಷ ಪ್ರಸಾದ ಎಲ್ಲದನ್ನೂ ಸಹ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡಲ್ಲಿ. ಎರಡನೇ ಎಚ್ಚರಿಕೆ, ನಿಗೂಢವಾದ ಎಚ್ಚರಿಕೆ ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಈ ಕುಜ ಕೇತು ಯುತಿ ಇದೆಯಲ್ಲ, ಡೇಂಜರಸ್ ಯುತಿ. ಕುಜ ಮತ್ತೆ ಕೇತು ಸಿಂಹ ರಾಶಿಯಲ್ಲಿ ಒಟ್ಟಿಗೆ ಇದ್ದಾರೆ. ಇದರಿಂದಲೇ ನಾವು ಇವತ್ತಿನ ದಿವಸ ಯುಕ್ರೇನ್ ಹಾಗೂ ರಷ್ಯಾವನ್ನು ಯುದ್ಧವನ್ನಾಗಿರಬಹುದು, ಇರಾನ್ ಯುದ್ಧ ಆಗಿರಬಹುದು ನೋಡ್ತಾ ಇರತಕ್ಕಂಥದ್ದು ಪರಾಕಾಷ್ಠೆಗೆ ಈಗಾಗಲೇ ಹೋಗ್ತಾ ಇದೆ, ಇನ್ನು ಮುಂದೆ ಹೋಗಲಿದೆ ಅಂತ ಕಂಡು ಬರ್ತಾ ಇದೆ. ಜುಲೈನಲ್ಲಿ ಕೂಡ ಅದು ಕಂಟಿನ್ಯೂ ಆಗಲಿದೆ. ಯಾಕಂದ್ರೆ ಆ ಕುಜ ಕೇತು ಯುತಿ ಹಂಗಿದೆ. ಅಥವಾ ಹೊಸ ದೇಶಗಳು ಯುದ್ಧಕ್ಕೆ ಶುರು ಮಾಡಿಬಿಡ್ಬೋದು. ಏನೋ ವಿಮಾನಗಳು ಬೀಳ್ತಾ ಇದೆ, ಹೆಲಿಕಾಪ್ಟರ್ಗಳು ಬೀಳ್ತಾ ಇದೆ. ಚಾರ್ಧಾಮ್ ಉತ್ತರಾಖಂಡಲ್ಲಿ ಹೆಲಿಕಾಪ್ಟರ್ ಬಿತ್ತು, ಗುಜರಾತ್ ಅಲ್ಲಿ ವಿಮಾನ ಬಿತ್ತು, ಎಲ್ಲ ಕಡೆ ಜಲಪ್ರಳಯ. ಕುಜಕೇತು ಯುತಿ ಅಷ್ಟು ಡೇಂಜರಸ್ ಆಗಿರುತ್ತೆ. ಮಕರ ರಾಶಿಯವರಿಗೆ ಸಿಂಹ ರಾಶಿ 8ನೇ ಮನೆ. ಸೊ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಈ ಕುಜಕೇತು ಸಂಯೋಗ ಆಗ್ತಾ ಇದೆ ಅಂತಂದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅಂದ್ರೆ
ಆಕ್ಸಿಡೆಂಟ್ಸ್ಗಳಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಬಹಳ ಇಂಪಾರ್ಟೆಂಟ್ ಇದು. ಕುಜ ರಕ್ತಕಾರಕ, ರಕ್ತ ಶರೀರದಿಂದ ಹೋಗುವಂತೆ ಅಂತ. ಸೊ ತರಕಾರಿ ಹೆಚ್ಚಬೇಕಾದ್ರೆ ಒಂಚೂರು ಏನೋ ಬೆರಳು ಕಟ್ಟಾಗ ಅಥವಾ ಏನೋ ಒಂಚೂರು ಚರ್ಮ ಸ್ವಲ್ಪ ಕುಯ್ದೋಯ್ತು, ರಕ್ತ ಬಂತು ಅಂದರೂ ರಕ್ತಪಾತವೇ. ದೊಡ್ಡದಾಗಿ ಆಕ್ಷನ್ ಅದು ರಕ್ತಪಾತವೇ. ಕೊರಳಲ್ಲಿ ಹೋಗುವುದು ಬೆರಳಲ್ಲಿ ಹೋಯಿತು, ನಮ್ಮಲ್ಲಿ ಗಾದೆ ಅಲ್ವಾ? ಆ ಥರ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ನೆಗೆಟಿವಿಟಿ ಕಡಿಮೆ ಆಗೋ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲ, ಇದು ಸ್ತ್ರೀಯರಿಗೆ ಅಷ್ಟಮ ಮಾಂಗಲ್ಯ ಸ್ಥಾನ ಆಗುತ್ತೆ. ನಿಮ್ಮ ಮಾಂಗಲ್ಯ ಸ್ಥಾನದಲ್ಲಿ ಎರಡೆರಡು ವಿಧ್ವಂಸಕ ಪಾಪಗ್ರಹಗಳು ಸೇರಿದೆ ಅಂತಂದಾಗ ಯಜಮಾನರ ಆರೋಗ್ಯದ ಬಗ್ಗೆಯೂ ಬಹಳ ಕೇರ್ ಮಾಡ್ಕೋಬೇಕು. ಮಕರ ರಾಶಿಯ ವಿವಾಹಿತ ಸ್ತ್ರೀಯರು ಯಜಮಾನರ ಹತ್ರ ಜಗಳ ಮನಸ್ತಾಪ ಮಾಡದೆ ಯಜಮಾನರನ್ನ ಹುಷಾರಾಗಿ ನೋಡ್ಕೊಳ್ಬೇಕು. ದೂರ ಪ್ರಯಾಣ ಮಾಡ್ತೀರ, ಅಲ್ಲಿ ಹೋಗ್ತೀನಿ ಅಂತಂದ್ರೆ ಏನು ಬೇಡ, ಸುಮ್ಮನೆ ಇರಿ ಮನೇಲಿ ನೀವು ಅಂತ ಇಟ್ಕೋಬೇಕು. ಯಜಮಾನರಿಗೆ ಏನಾದರೂ ಕೆಲವಿಷ್ಟು ಮದ್ಯಪಾನಾದಿ ಬೇರೆ ಬೇರೆ ಕೆಟ್ಟ ಚಟಗಳಿದ್ರೆ ಅದು ಮಾಡದಂತೆ ತಡೆಗಟ್ಟಬೇಕು ಅವರಿಗೆ, ಇಲ್ಲ ಅಂದ್ರೆ ಮತ್ತೆ ಆರೋಗ್ಯ ಹಾಳು ಮಾಡ್ಕೊಂಡ್ಬಿಡ್ತಾರೆ ಅವರು. ಸೊ ವಿವಾಹಿತ ಸ್ತ್ರೀಗೆ ಮೇಲೂ ತುಂಬಾ ಜವಾಬ್ದಾರಿ ಇದೆ. ಮಕರ ರಾಶಿಯ ಪುರುಷರಲ್ಲಿ ಸ್ತ್ರೀಯರಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆನೂ ಗಮನ ಕೊಡಬೇಕಾದ್ರಿಂದ ನಿಮಗೂ ತುಂಬಾ ಎಚ್ಚರಿಕೆಯಿಂದ ಇರಬೇಕು ನೀವು. ಅದಕ್ಕೆ ಮೃತ್ಯುಂಜಯನ ಆರಾಧನೆ ಮಾಡಬಹುದು. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಈ ಒಂದು ಮಂತ್ರವನ್ನು ನೀವು ಜಪ ಮಾಡಬಹುದು. ಓಂ ನಮಃ ಶಿವಾಯ ಪಂಚಾಕ್ಷರಿ ಜಪವನ್ನು ನೀವು ಜಪ ಮಾಡಬಹುದು. ಈ ಥರ ಅಥವಾ ಮಹಾಮೃತ್ಯುಂಜಯನ ಆರಾಧನೆ ನಾವು ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. ಮೂರನೆಯ ಎಚ್ಚರಿಕೆ ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಬುಧ ಗ್ರಹ ನಿಮಗೆ ಷಷ್ಠಾಧಿಪತಿಯೂ ಹೌದು, ಭಾಗ್ಯಾಧಿಪತಿಯೂ ಹೌದು. ಭಾಗ್ಯಾಧಿಪತಿಯಾಗಿ ಏನೇನು ಭಾಗ್ಯಗಳನ್ನು ಕೊಡ್ತಾನೆ ಅನ್ನುವಂಥದ್ದು ನಾನು ಶುಭ ವಿಚಾರಗಳ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಈಗ ಷಷ್ಠ್ಯಾಧಿಪತಿಯ ಸರದಿ 6ನೇ ಮನೆಯ ಅಧಿಪತಿಯಾಗಿ ನಿಮಗೆ ಏನನ್ನು ಕೊಡ್ತಾನೆ? ಸಪ್ತಮದಲ್ಲೇ ಇರ್ತಾನೆ. ಸಾಲಕ್ಕೆ ಕಾರಣ ಅವನು. ಅದರಿಂದ ಸಾಲಗಳ ಸುಳಿಯಲ್ಲಿ ನಿಮ್ಮನ್ನು ಸಿಲುಕಾಕಿಸ್ಬಿಡಬಹುದು. ಅತ್ಯಂತ ಅವಶ್ಯಕ ಸಾಲವಾದರೆ ಮಾತ್ರ ಮಾಡಿ. ಹೋಮ್ ಲೋನ್ ಮಾಡಿ ಬೇಕಾದ್ರೆ ತೊಂದರೆ ಇಲ್ಲ, ಅತ್ಯಂತ ಅವಶ್ಯಕ ಇರ್ತದೆ. ಬಿಸ್ನೆಸ್ ಲೋನ್ ಮಾಡ್ತೀನಿ, ಪರ್ಸನಲ್ ಲೋನ್ ಮಾಡ್ತೀನಿ, ಅಥವಾ ವೆಹಿಕಲ್ ಲೋನ್ ತಗೊಳ್ತೀನಿ, ಮತ್ತೊಂದೇನೋ ಸುಮ್ಮನೆ ಪ್ರೀ ಅಪ್ರೂವ್ಡ್ ಲೋನ್ ಇದೆಯಂತೆ, ಯಾರೋ ಲೇಡೀಸ್ ಫೋನ್ ಮಾಡಿ ಲೋನ್ ಆಗಿದೆ ಸರ್ ತಗೊಳ್ಳಿ ಅಂತ. ನೀವು ಅಬ್ಸರ್ವ್ ಮಾಡಿ, ಸಾಲ ತಗೊಂಬಿಡಿ ಸರ್ ಅಪ್ರೂವ್ ಆಗಿದೆ ಅಂತ ಹೇಳಲಿಕ್ಕೆ ಲೇಡೀಸ್ ಫೋನ್ ಮಾಡ್ತಾರೆ. ಯಾವಾಗ ಕಟ್ತೀಯಾ ಅಂತ ಹೇಳ್ಬಿಟ್ಟು ಫೋನ್ ಮಾಡೋಕ್ಕೆ ಗಂಡಸರು ಫೋನ್ ಮಾಡ್ತಾರೆ. ಸೊ ಅದರಿಂದ ಆ ವ್ಯತ್ಯಾಸವನ್ನು ಗಮನಿಸಿ ನೀವು ಅಲ್ವಾ. ಸೊ ಅದರಿಂದ ಈ ಒಂದು ಸುಳಿಯಲ್ಲಿ ಸಿಲುಕಬೇಡಿ ಮಕರ ರಾಶಿಯವರು. ಸಾಲದ ಸುಳಿಯಾಗಿ ಬಿಡುತ್ತದು. ಆ ಸುಳಿಯಲ್ಲಿ ಸಿಲುಕುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಅತ್ಯಂತ ಅವಶ್ಯಕ ಇದ್ರೆ ಮಾತ್ರ ಸಾಲ ಮಾಡಿ, ಇಲ್ಲದ್ರೆ ಸಾಲ ಮಾಡ್ಲಿಕ್ಕೆ ಹೋಗ್ಬಿಡಿ. ಮಕರ ರಾಶಿಯವರು ಜುಲೈ ತಿಂಗಳಲ್ಲಿ ಸಾಲ ಸ್ಟಾರ್ಟ್ ಮಾಡಿದ್ರು ಅದು ಎಂಡಾಗೆ ಅಲ್ಲ, ಹಂಗೆ ಹೇಳ್ಕೊಂಡು ಹೋಗ್ಬಿಡುತ್ತೆ ಫುಲ್ಲು. ಮಕರ ರಾಶಿಯವರು ಜುಲೈ ತಿಂಗಳಲ್ಲಿ ಏನಾದರೂ ಸಾಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಹಂಗೆ ಹೇಳ್ಕೊಂಡು ಹೋಗ್ಬಿಡುತ್ತೆ ನಿಮಗೆ. ಸೊ ಜುಲೈ ಸ್ಟಾರ್ಟಿಂಗಲ್ಲಿ ಇಷ್ಟಿದ್ದು ನಿಮ್ಮ ಸಾಲ ಜುಲೈ ಎಂಡ್ ಆಗೋಷ್ಟರಲ್ಲಿ ಇಷ್ಟ ಆಗ್ಬಿಡುತ್ತೆ. ಅದು ಹೆಂಗೆ ಬೆಳೀತು ಅಂತಲೇ ಗೊತ್ತಾಗಲ್ಲ. ನೀವು ಹೇಳ್ತಿರಲ್ಲ ಅದು ಯಾವಾಗ ಹೊಟ್ಟೆ ಬಂದ್ಬಿಡ್ತು ಅಂತಲೇ ಗೊತ್ತಾಗಲ್ಲ ಸರ್, ದಪ್ಪ ಆಗ್ಬಿಟ್ಟೆ ಅಂತ ಹೇಳ್ಬಿಟ್ಟು. ಗೊತ್ತೇ ಇಲ್ದಂಗೆ ದಪ್ಪ ಆಗ್ಬಿಟ್ಟೆ ಅಂದಂಗೆ ಗೊತ್ತೇ ಇಲ್ದ ಸಾರಗಾಲ ಹಾಕ್ಬಿಡ್ತೀರ ನೀವು. ಬಹಳ ಕೇರ್ಫುಲ್ ಆಗಿರ್ಬೇಕು ಈ ವಿಚಾರದಲ್ಲಿ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ವಿಷ್ಣು ಅಷ್ಟೋತ್ತರವನ್ನು ಓದಿ, ಸಾಧ್ಯ ಆದರೆ ತಿರುಪತಿ ವೆಂಕಟೇಶ್ವರನ ದರ್ಶನ ಮಾಡಿ. ಮನೆ ಹತ್ತಿರದಲ್ಲಿರೋ ವೆಂಕಟೇಶ್ವರನ ದೇವಸ್ಥಾನ ಇದ್ದರೆ ಹೋಗಿ ದರ್ಶನ ಮಾಡ್ಕೊಂಡು ಅರ್ಚನೆ ಮಾಡ್ಕೊಂಡು ಬನ್ನಿ ತುಳಸಿಯಲ್ಲಿ ಸ್ವಾಮಿಗೆ. ಇಲ್ಲಾಂದ್ರೆ ನಾವು ವಿಶೇಷವಾದ ಪ್ರಾರ್ಥನೆ, ವಿಶೇಷವಾದ ಪೂಜೆಯನ್ನು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದು ನಿಮ್ಗೆ ತಿಳಿಸ್ತೇನೆ. ವಿಶೇಷ ಪ್ರಸಾದವೂ ಸಹ ಇದೆ. 4ನೇ ನಿಗೂಢವಾದಂತಹ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಬುಧ ಗ್ರಹ ಷಷ್ಠ್ಯಾಧಿಪತಿ ಸಾಲಕ್ಕಷ್ಟೇ ಕಾರಕನಲ್ಲ, ಶತ್ರುಗಳಿಗೂ ಕಾರಕ. ದೃಷ್ಟಿದೋಷ, ಶತ್ರುಬಾಧೆ, ಮಾಟಮಂತ್ರ ಮಕರ ರಾಶಿಯವರಿಗೆ ದುಶ್ಮನ್ ಕಹ ಅಂದ್ರೆ ಊರು ತುಂಬ ಹೇ ಅನ್ನೋ ಅಷ್ಟು ರೀತಿಯಲ್ಲಿ ತೊಂದರೆ ಕೊಡುವ ಸಾಧ್ಯತೆ ಇರುತ್ತೆ. 6ನೇ ಮನೆ ಅಧಿಪತಿಯಾಗಿ 7ನೇ ಮನೆಯಲ್ಲಿ ಪೂರ್ಣ ದೃಷ್ಟಿಯನ್ನು ಕೊಡ್ತಾನೆ. ಅಂದರೆ ನಿಮ್ಮ ಸ್ನೇಹಿತರು ಸಹ ನಿಮಗೆ ಶತ್ರುಗಳಂತೆ ಆಡ್ಲಿಕ್ಕೆ ಶುರು ಮಾಡಬಹುದು, ಅಥವಾ ನಿಮ್ಮ ಸ್ನೇಹಿತರು ಶತ್ರುಗಳೊಂದಿಗೆ ಸೇರಿಕೊಂಡು ನಿಮ್ಮ ಹತ್ರ ಶತ್ರುತ್ವ, ನಿಮ್ಮ ಶತ್ರುಗಳು ನಿಮ್ಮ ಸ್ನೇಹಿತರ ತಲೆ ಕೆಡಿಸಿ ನಿಮ್ಮ ಬಗ್ಗೆ ಏನೋ ಒಂದಿಷ್ಟು ಹೇಳಿ ಅದೇನಾದ್ರು ಅಂದರೆ ನೀವು ಒಂದು ಹೊಸ ಶತ್ರು ಮಾಡಿಬಿಡ್ಬೋದು. ನಿಮ್ಮ ಸ್ನೇಹಿತರನ್ನೇ ನಿಮ್ಮ ಶತ್ರು ಮಾಡಿಬಿಡ್ಬೋದು. ಸಾಧ್ಯತೆಗಳನ್ನ ಯಾವುದು ತಳ್ಳಿ ಹಾಕುವಂತಿಲ್ಲ. ಸೊ ಶತ್ರುಬಾಧೆಗಳು ಜಾಸ್ತಿ ಆಗುತ್ತೆ ಮಕರ ರಾಶಿಯವರಿಗೆ. ದೃಷ್ಟಿ ದೋಷ ಜಾಸ್ತಿ ಆಗುತ್ತೆ. ಏನಪ್ಪ ಹೆಂಗೋ ಇದ್ದೋ ನೋಡೋ ಹೆಂಗಾಗ್ಬಿಟ್ಟು, ಅವನು ನೋಡಮ್ಮ ಹೆಂಗಿದ್ದರು ಹೆಂಗಾಗ್ಬಿಟ್ಲಿ ಅಮ್ಮ ಅಂತ. ಸೊ ನೀವು ಅಭಿವೃದ್ಧಿ ಆಗಿದ್ದೀರೋ ಬಿಟ್ಟಿರೋ, ಸೆಕೆಂಡ್ರಿ ಅಭಿವೃದ್ಧಿಯ ಪಥದಲ್ಲಿದ್ದೀರೋ, ಏನೋ ಒಂದು ಒಟ್ಟ ನಿಮಗೆ ದೃಷ್ಟಿ ಜಾಸ್ತಿ ಆಗುತ್ತೆ.
ಸೊ ಆದ್ದರಿಂದ ದೃಷ್ಟಿಯ ಬಗ್ಗೆ ಬಹಳ ಕೇರ್ಫುಲ್ ಆಗಿರಬೇಕು. ಒಂದು ತೆಂಗಿನಕಾಯಿನಲ್ಲಿ ಆ ನಾರೆಲ್ಲ ತೆಗೆದ್ರೆ 3 ಕಣ್ಣು ಕಾಣುತ್ತಲ್ಲ, ಅದನ್ನು ನಿಮ್ಮ ಕಡೆ ಮಾಡಿ ಒಂದು ಕರ್ಪೂರ ಹಚ್ಕೊಂಡು ನಿವಾಳಿಸ್ಬಿಟ್ಟು ಒಡೆದಾಕಬೇಕು. ಅದು ಬುಧವಾರ ದಿವಸ ಒಡೆದಾಕ್ರೆ ತುಂಬ ಒಳ್ಳೆಯದು ನಿಮಗೆ ಸದ್ಯದ ಪರಿಸ್ಥಿತಿಯಲ್ಲಿ. ಬುಧನ ಒಂದು ಸ್ಥಾನದಿಂದ ನೋಡಿ ಹೇಳ್ತಾ ಇದ್ದೇನೆ ನಾನು. ಸೊ ಆದ್ದರಿಂದ ನೀವು ದೃಷ್ಟಿ ತೆಗೆಸ್ಕೊಳ್ತಾ ಇರಿ ವಿಧ ವಿಧವಾಗಿ, ಯಾದರೂ ಪರವಾಗಿಲ್ಲ. ಇಲ್ಲ ನಾವು ವಿಶೇಷವಾಗಿ ಮಹಾಪ್ರತ್ಯಂಗಿರಾಂಬಿಕಾ ನವದುರ್ಗಾ ವಿಶೇಷ ಆರಾಧನೆಗಳು, ವಿಶೇಷ ಪ್ರಸಾದಗಳನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದರ ಬಗ್ಗೆ ತಿಳಿಸ್ತೇನೆ. 5ನೇಯ ನಿಗೂಢವಾದ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕುಜಗ್ರಹ ಹಾಗೂ ಕೇತುಗ್ರಹದ ಯುತಿ ನಿಮ್ಮ ಹಾಗೂ ನಿಮ್ಮ ತಾಯಿಯವರ ನಡುವೆ ಒಂದು ಸ್ವಲ್ಪ ಜಗಳ ಮನಸ್ತಾಪ ಕಂದಕ ಉಂಟು ಮಾಡಿಬಿಡಬಹುದು, ಅಥವಾ ನಿಮ್ಮ ತಾಯಿಯವರ ಆರೋಗ್ಯ ಹಾಳು ಮಾಡಿಬಿಡಬಹುದು. ಸೊ ಅದರಿಂದ ತಾಯಿಯ ಬಗ್ಗೆ ದಯವಿಟ್ಟು ಎಚ್ಚರಿಕೆ ವಹಿಸಿ. ತಾಯಿಯವರಿಗೆ ಅನಾರೋಗ್ಯ ಆಗಿದ್ದರೆ ಫಸ್ಟ್ ಅವರಿಗೆ ಏನು ಟ್ರೀಟ್ಮೆಂಟ್ ಬೇಕು, ಅಥವಾ ಅವ್ರಿಗೇನು ಹಾಸ್ಪಿಟಲೈಸೇಷನ್ ಬೇಕಾ, ಅವ್ರಿಗೇನು ಚಿಕಿತ್ಸೆ ಬೇಕು, ಏನು ಔಷಧೋಪಚಾರಗಳು ಬೇಕು, ಏನು ವೈದ್ಯರು ಬೇಕು, ಕೂಡಲೇ ವ್ಯವಸ್ಥೆಯನ್ನು ಮಾಡಬೇಕು. ನೀವು ತಾಯಿಯ ಸೇವೆ ಮಾಡಬೇಕು. ನೀವು ಇನ್ನು ಜಗಳ ಮನಸ್ತಾಪಗಳು, ನೀವು ಜಗಳ ಮಾಡಬಾರ್ದು. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನೀವು ಜಗಳ ಮಾಡಬೇಡಿ. ನಮ್ಮ ತುಫ್ ಪರದೈವತಂ, ತಾಯಿಗಿನ ದೊಡ್ಡ ದೇವರೇ ಇಲ್ಲ. ಅದರಿಂದ ತಾಯಿ ಸೇವೆಯನ್ನು ಮಾಡಿ, ಅದಕ್ಕಿಂತ ದೊಡ್ಡ ಯಾವುದೇ ಸೇವೆ ಇಲ್ಲ ಭಗವಂತನ. ತಾಯಿ ನಿಮಗೆ ಆಶೀರ್ವಾದ ಮಾಡೋದು ಅಂದರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ನಿಮಗೆ ಯಾವ ದೇವರು ಮಾಡೋಕ್ಕೆ ಸಾಧ್ಯ ಇಲ್ಲವಂತೆ. ಶಾಸ್ತ್ರಗಳು ಒಪ್ಪಿಕೊಂಡಿರ್ತಕ್ಕಂಥ ವಾಕ್ಯ ಇದು, ಆಯ್ತಲ್ವಾ? ಸೊ ಅದರಿಂದ ಎಂಥವಳೇ ಆಗಲಿ, ಹೆತ್ತವಳು ನಮ್ಮ ತಾಯಿ, ಅದು ಏನು ಬೇಕಾದ್ರೆ ಹೇಳಿ, ತಾಯಿ ಜೊತೆ ಜಗಳ ಆಗದಿರಂಗೆ ನೋಡ್ಕೊಳ್ಳಿ. ಇನ್ನೊಂದು ವಿಚಾರ ಹೇಳ್ತೇನೆ, ವಿವಾಹಿತ ಸ್ತ್ರೀಯರು ತವರು ಮನೆಯೊಟ್ಟಿಗೆ ಜಗಳ ಮನಸ್ತಾಪಗಳಾಗದಂತೆ ಯಾವುದೇ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಈ ಒಂದು ಜುಲೈ ತಿಂಗಳಲ್ಲಿ ಇಲ್ಲೇ ನೀವು ನಿಮ್ಮ ಇದು ಸಮಸ್ಯೆಗಳು ಮಾಡ್ಕೊಂಡ್ಬಿಡ್ತೀರಾ ವಿವಾಹಿತ ಸ್ತ್ರೀಯರು. ಸೊ ಅದರಿಂದ ಎಲ್ಲ ಚೆನ್ನಾಗಿತ್ತು, ಇದೊಂದು ಸ್ವಲ್ಪ ಏನೋ ಆಗೋಯಿತು, ದೊಡ್ಡ ಸಮಸ್ಯೆನೇ ಆಗೋಗಿದೆ ಅನ್ನೋ ರೀತಿಯಲ್ಲಿ ಆಗಬಾರ್ದು. ಸೊ ವಿವಾಹಿತ ಸ್ತ್ರೀಯರು ತವರು ಮನೆಯ ವಿಚಾರದಲ್ಲಿ, ಪುರುಷರಲ್ಲಿ ಸ್ತ್ರೀಯರಲ್ಲಿ ತಾಯಿಯ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿ ತಾಯಿಯವ್ರನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಆ ತಾಯಿ ಆಶೀರ್ವಾದದ ಮೇಲೆ ಸದಾ ಸರ್ವದಾ ಇರಲಿ. ನವದುರ್ಗೆಯರ ಆರಾಧನೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಅಥವಾ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಒಂದು ಕುಂಕುಮಾರ್ಚನೆ ಮಾಡಿಸ್ಕೊಂಬಂದು ಆ ಕುಂಕುಮ ನೀವು ಪ್ರಸಾದ ನೀವು ಇಟ್ಕೊಳ್ಳಿ, ತಾಯಿಗವ್ರಿಗೂ ಹಣೆಗಚ್ಚಿ. ಆ ವಿಶೇಷವಾದಂತಹ ಪರಿಹಾರ ಮಕರ ರಾಶಿಯವರ ಸಮಸ್ಯೆಗಳಿಗೆ ಏನಪ್ಪಾ ಅಂತಂದ್ರೆ, ಜೂನ್ 25ನೇ ತಾರೀಕು ಬುಧವಾರ ಅಮಾವಾಸ್ಯೆಗ ಪರ್ವದಿನದೊಂದು, ಪರ್ವತಿಥಿಯೊಂದು, ಅವತರ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಕಷ್ಟಗಳ ಪರಿಹಾರಕ್ಕೋಸ್ಕರ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ವಿ. ಬಹಳ ಕಾಲದ ನಂತರ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಸೂಕ್ಷ್ಮವಾದಂಥ ತಿಥಿವಾರ ನಕ್ಷತ್ರಗಳ ಯುತಿಯನ್ನು ನೋಡಿಕೊಂಡೇ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ನಾನು ಸಿದ್ಧಪಡಿಸ್ತಕ್ಕಂಥದ್ದಾಗಿರ್ತದೆ. ಈ ಬಾರಿಯ ಅದ್ಭುತವಾದ ಅಮಾವಾಸ್ಯೆ ನಿಮಗೆ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡಿದಾಗ ಆ ಶಕ್ತಿ ಇದೆಯಲ್ಲ ಅದ್ಭುತವಾಗಿ ಸಿಗಲಿದೆ. ಮಹಾಪ್ರತ್ಯಂಗಿರ ಹೋಮದಿಂದ ನಿಮ್ಮ ಎಲ್ಲ ದೃಷ್ಟಿ ದೋಷಗಳು, ಮಾಟಮಂತ್ರಗಳು, ಶತ್ರುಬಾಧೆಗಳು, ಉದ್ಯೋಗ ಮಾಡೋ ಜಾಗದಲ್ಲಿರಬಹುದು, ಅಥವಾ ವ್ಯಾಪಾರ ವ್ಯವಹಾರಗಳು ಮಾಡೋ ಜಾಗದಲ್ಲಿರಬಹುದು, ಮನೆಯಲ್ಲಿರಬಹುದು, ಹೊರಗಡೆ ಇರಬಹುದು, ಆ ಟೆನ್ಷನ್ ಇಂದ ನೀವು ಹೊರಬರಬಹುದು. ನಾನೇನೂ ಮಾಡಿಲ್ಲ ಗುರುಗಳೇ, ಬಟ್ ಸತತವಾಗಿ ನನಗೆ ಹಿಂಸೆ ಕೊಡ್ತಾನೆ ಇದ್ದಾರೆ, ನನಗೆ ಕಷ್ಟ ಕೊಡ್ತಾನೆ ಇದ್ದಾರೆ, ನನಗೊಂದು ರಕ್ಷಣೆ ಬೇಕು ಅನ್ನುವಂಥವ್ರು ನೀವಾಗಿದ್ರೆ ಖಂಡಿತ ಈ ಮಹಾಪ್ರತ್ಯಂಗಿರ ಹೋಮ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ನಿಮ್ಮ ಆರೋಗ್ಯ ಬಾಧೆಗಳ ವಿಚಾರಕ್ಕೆ ಬಂದರೆ, ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅದೊಂದು ಅದ್ಭುತವಾದ ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರ ಹೋಮ ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧಿಯನ್ನು ಮಾಡಿ, ನಿಮ್ಮ ವಾತಾವರಣದಿಂದ ಅಂದರೆ ಕಲುಷಿತ ವಾತಾವರಣದಿಂದ ನಿಮ್ಮ ರಕ್ಷಣೆಯನ್ನು ಮಾಡಿದರೆ, ದೃಷ್ಟಿ ದೋಷ ಮಾಟ ಮಂತ್ರ ಇತ್ಯಾದಿ ಯಾವುದರಿಂದ ಒಳಗಿಂದ ನಿಮ್ಮನ್ನು ಶುದ್ಧಿ ಮಾಡಿ, ಒಳಗಿಂದ ನಿಮಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ, ಆರೋಗ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯಪೂರ್ವಕವಾಗುವಂಥ ಅದ್ಭುತವಾದ ವೇದ ಮಂತ್ರಗಳಲ್ಲಿ ಬರ್ತಕ್ಕಂಥ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರ. ಆ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರದಿಂದಲೂ ಸಹ ನಾವು ಅಮಾವಾಸ್ಯೆ ದಿವಸ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರ ಹೋಮ, ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅಷ್ಟೇ ಅಲ್ಲ, ನವದುರ್ಗಾ ಹೋಮ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾಹ. 9 ವಿಧದ ಅಮ್ಮನವರ ಒಂದು ಆರಾಧನೆಯನ್ನು ಅವತ್ತಿನ ಸಹ ನವದುರ್ಗಾ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಈ ಪ್ರಮುಖವಾದ 3 ಅದ್ಭುತವಾದಂತಹ ಹೋಮಗಳನ್ನು ಮಾಡಿ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ನಿಮಗೆಲ್ಲರಿಗೂ ಸಹ
ಈ ವಿಶೇಷವಾದಂತಹ ಬ್ರಾಸ್ಲೆಟ್ ಅನ್ನ, ನವಗ್ರಹ ಬ್ರಾಸ್ಲೆಟ್ ಅನ್ನ ಕೊಡ್ತಾ ಇದ್ದೇವೆ. ಇದರಲ್ಲಿ ಅದ್ಭುತವಾದಂತಹ ಒಂದು 10-11 ರೀತಿಯ ವಿಶೇಷವಾದ ವಿಭಿನ್ನವಾದಂತಹ ಉಪರತ್ನಗಳಿದೆ. ಅದರಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ದೀರ್ಘವಾಗಿ ಕಾಣ್ತಕ್ಕಂಥದ್ದು ನಮ್ಮ ಜ್ವಾಲಾಮುಖಿ ರತ್ನಗಳು. ಮಹಾಪ್ರತ್ಯಂಗಿರ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ಈ ಒಂದು ಜ್ವಾಲಾಮುಖಿ ರತ್ನಗಳು, ನಾ ಹಿಂದೆಯೂ ಸಹ ಹಲವು ಬಾರಿ ವಿಶೇಷ ಹೋಮಗಳನ್ನು ಮಾಡಿ ಜ್ವಾಲಾಮುಖಿ ರತ್ನಗಳ ಒಂದು ಬ್ರಾಸ್ಲೆಟ್ ಕೊಟ್ಟಾಗ ಬಹಳಷ್ಟು ಜನ ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ, ನನ್ನ ಕಾಪಾಡಿದೆ ಇದು ಅಂತ ಹೇಳಿದವರಿದ್ದಾರೆ. ಸೊ ಅದರಿಂದ ಅದ್ಭುತವಾದ ಈ ಜ್ವಾಲಾಮುಖಿ ರತ್ನ ಏನು ಭೂಮಿಯಿಂದ ಒಳಗಡೆ ಜ್ವಾಲಾಮುಖಿ ಸ್ಫೋಟ ಆಗುತ್ತೆ, ಅದು ಆ ಲಾವಾರಸ ಹೊರಗೆ ಬಂದ ಮೇಲೆ ಅದೊಂದು ರತ್ನವಾಗಿ ಒಂದು ಕಲ್ಲಾಗಿರುತ್ತಲ್ಲ, ಅದನ್ನ ಏನು ತೆಗೆದುಕೊಂಡು ಈ ರೀತಿ ಕಲ್ಲುಗಳಾಗಿ ಮಾರ್ಪಾಡು ಮಾಡಿ ಈ ರೀತಿಯಾಗಿ ಆ ಒಂದು ಜ್ವಾಲಾಮುಖಿಯ ಒಂದು ಕಲ್ಲನ್ನ, ಉಪರತ್ನಗಳನ್ನ ನಾವು ಬ್ರಾಸ್ಲೆಟ್ ಅನ್ನು ಮಾಡಿದ್ದೇವೆ, ಇದರಲ್ಲಿ ಹಾಕಿದ್ದೇವೆ. ಮಹಾಪ್ರತ್ಯಂಗಿರ ಹೋಮದಲ್ಲಿ ಜ್ವಾಲಾಮುಖಿ ರತ್ನಗಳನ್ನು ಎನರ್ಜೈಸ್ ಮಾಡಿದ್ರೆ ಎಷ್ಟು ಪವರ್ ಬರಬಹುದು ಅನ್ನುವಂಥದ್ದನ್ನ ನೀವು ನೀವೇ ಊಹಿಸ್ಕೊಳ್ಬಹುದು, ಗೊತ್ತಾಯ್ತಲ್ವಾ? ಅದರ ಜೊತೆಗೆ 9 ವಿಧದ ವಿಶೇಷವಾದ ಈ ಉಪರತ್ನಗಳು ನಿಮ್ಮ 9 ನವಗ್ರಹಗಳ ಒಂದು ದೋಷವನ್ನ ಪರಿಹಾರ ಮಾಡಲಿಕ್ಕೆ, ಯಾವುದೇ ಗ್ರಹದಿಂದ ಏನೇ ದೋಷ ಬರಲಿ ನಿಮಗೆ ಪರಿಹಾರವಾಗಲಿ ಅನ್ನುವಂತಹ ಕಾರಣದಿಂದ. ಅದರ ಜೊತೆಗೆ ಷಟ್ಪ್ರಣವ ಮಹಾಮೃತ್ಯುಂಜಯದ ಹೋಮದಲ್ಲಿಯೂ ಸಹ ಇದು ಅಭಿಮಂತ್ರಿತ ಆಗತ್ತೆ. ಅಷ್ಟೇ ಅಲ್ಲ, ನವರತ್ನಗಳಿರೋದ್ರಿಂದಾಗಿ, ಉಪರತ್ನಗಳಿರೋದ್ರಿಂದಾಗಿ ನವದುರ್ಗೆಯರನ್ನ, 9 ವಿಧದ ಒಂದು ಅಮ್ಮನವರನ್ನ 9 ವಿಧದ ವಿಶೇಷವಾದಂತಹ ರತ್ನಗಳಲ್ಲಿ ಅದನ್ನ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಸೊ ಎಲ್ಲ ಪ್ರತಿಯೊಂದು ರತ್ನವೂ ಸಹ ಇದರಲ್ಲಿ ಎನರ್ಜೈಸ್ ಆಗಿರ್ತದೆ. ಹಾಗೂ ದೃಷ್ಟಿ ನಿವಾರಣೆಗಾಗಿ ಮಧ್ಯದಲ್ಲಿ ನಾವು ಒಂದು ಓಂಕಾರ ಸಹಿತವಾಗಿ ಹಾಕಿದ್ದೇವೆ. ಇದು ನಿಮ್ಮ ಮಹಾಪ್ರತ್ಯಂಗಿರ ಹೋಮದ ಇನ್ನೊಂದು ವಿಶೇಷವಾದಂತಹ ಫಲ ಸಿಗುತ್ತೆ ನಿಮಗೆ. ದೃಷ್ಟಿ ದೋಷವೂ ಸಹ ಪರಿಹಾರವಾಗುತ್ತೆ. ಈ ಅದ್ಭುತವಾದಂತಹ ಒಂದು ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬರು ಸಹ ಧಾರಣೆ ಮಾಡಿಕೊಳ್ಳಬಹುದು ನಿಮ್ಮ ರಕ್ಷಣೆಗಾಗಿ. ವಿಶೇಷವಾಗಿ ಪೈರೈಟ್ ಸಹ ಇದರಲ್ಲಿದೆ, ಧನಾಕರ್ಷಕ ಮಣಿ, ಇದರಲ್ಲಿ ಪೈರೈಟ್ ಸಹ ಇದೆ. ಅದ್ಭುತವಾದಂತಹ ನವ ಉಪರತ್ನಗಳ ಒಂದು ಅದ್ಭುತವಾದ ಸಂಗಮ ಇದು. ಸೊ ದಯವಿಟ್ಟು ಪ್ರತಿಯೊಬ್ಬರು ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ, ಯಾರ್ಯಾರು ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಂಡ್ರಾಯ್ತು. ನಿಮಗೆ ಬಹಳ ಪ್ರಮುಖವಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮ ಮಾಡ್ತಾ ಇದ್ದೇವೆ. ಗುರು ದೋಷ ಪರಿಹಾರವಾಗಿ, ಗುರುಬಲ ಪ್ರಾಪ್ತಿಗೋಸ್ಕರವಾಗಿ ಗುರು ಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಯಾವುದೇ ರೀತಿ ಶನಿ ಪೀಡೆಗಳಿದ್ರೂ ಪರಿಹಾರವಾಗಬೇಕು ಅಂತ ಮಹಾ ಶನಿ ಶಾಂತಿ ಹೋಮದ ಜೊತೆಯಲ್ಲಿ ನವಗ್ರಹ ಶಾಂತಿ ಹೋಮ, ಅದೆಲ್ಲದರಲ್ಲೂ ಸಹ ಈ ಬ್ರಾಸ್ಲೆಟ್ ಅಭಿಮಂತ್ರಣೆ ಆಗಲಿದೆ. ಸೊ ಅದರಿಂದ ನವಗ್ರಹಗಳೆಲ್ಲ ಅಭಿಮಂತ್ರಿತ, ನವದುರ್ಗಾ ಹೋಮದಲ್ಲ ಅಭಿಮಂತ್ರಿತ, ಹಾಗೂ ಮಹಾಪ್ರತ್ಯಂಗಿರ ಹೋಮದಲ್ಲ ಅಭಿಮಂತ್ರಿತ. ಅಷ್ಟೇ ಅಲ್ಲ, ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲ ಅಭಿಮಂತ್ರಿತ. ಇದನ್ನ ಧಾರಣೆ ಮಾಡಿಕೊಂಡು ಹೋಮಗಳ ಭಸ್ವನ್ನು ನಿಮಗೆ ಕಳಿಸ್ಕೊಡ್ತೇವೆ. ಅದನ್ನ ಹಣೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ಆ ಕುಂಕುಮ ಪ್ರಸಾದವನ್ನು ಕಳಿಸ್ಕೊಡ್ತೇವೆ, ಅದನ್ನ ನೀವು ದಯವಿಟ್ಟು ಹಣೆಯಲ್ಲ ಧಾರಣೆ ಮಾಡ್ಕೊಳ್ಬಹುದು. ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರು ಸ್ಕ್ರೀನ್ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಪ್ರಸಾದವನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಮರುದಿನ ಕಳಿಸ್ಕೊಡುವ ವ್ಯವಸ್ಥೆಯನ್ನ ಖಂಡಿತವಾಗಿ ಮಾಡ್ತೇವೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.